ಓಂ ಶಾಂತಿ. ಮುರುಳಿ ದಿನಾಂಕ 28/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಮನಸ್ಸಿನಿಂದ ಬಾಬಾ ಬಾಬಾ ಎಂದು ಹೇಳುತ್ತಾ ಇರಿ. ಆಗ ಖುಷಿಯಲ್ಲಿ ರೋಮಾಂಚನ ಆಗುತ್ತದೆ. ಖುಷಿಯಲ್ಲಿ ಇರಿ, ಆಗ ನೀವು ಮಾಯಾಜೀತರಾಗಿ ಬಿಡುತ್ತೀರಾ. ಪ್ರಶ್ನೆ: ಮಕ್ಕಳಿಗೆ ಯಾವ ಒಂದು ಮಾತಿನಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ, ಆದರೆ ಖುಷಿಯಲ್ಲಿ ಇರಲು ಮತ್ತು ತಂದೆಯನ್ನು ನೆನಪು ಮಾಡಲು ಅದೇ ಮಾತೇ ಆಧಾರ ಆಗಿದೆ? ಉತ್ತರ: ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ, ಆದರೆ ಆತ್ಮ ಅಭಿಮಾನಿ ಆದಾಗ ಖುಷಿಯ ನಶೆ ಏರುತ್ತದೆ. ಮಧುರ ತಂದೆಯ ನೆನಪು ಬರುತ್ತದೆ. ಮಾಯೆ ನಿಮ್ಮನ್ನು ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ. ಶಕ್ತಿಶಾಲಿ ಆತ್ಮರ ಜೊತೆ ಮಾಯೆ ಶಕ್ತಿಶಾಲಿಯಾಗಿ ಯುದ್ಧವನ್ನು ಮಾಡುತ್ತದೆ. ನೀವು ಈ ಮಾತನ್ನು ನೋಡಿ ಗೊಂದಲಕ್ಕೊಳಗಾಗಬಾರದು. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ಮಾಯೆಯ ಬಿರುಗಾಳಿಯನ್ನು ನೋಡಿ ಭಯ ಪಡಬೇಡಿ. ಕೇವಲ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನು ಮಾಡಬೇಡಿ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಥವಾ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಓದಿಸುವಂತಹ ತಂದೆ ಸದಾ ಆತ್ಮ ಅಭಿಮಾನಿ ಆಗಿದ್ದಾರೆ. ಅವರು ನಿರಾಕಾರ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ನಮ್ಮಂತೆ ದೇಹವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಕೂಡ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಹೇಗೆ ಪರಮಾತ್ಮ ತಂದೆ ಸ್ವಯಂ ಅನ್ನು ಪರಮಾತ್ಮ ಎಂದು ತಿಳಿದುಕೊಂಡಿದ್ದಾರೆ, ಅದೇ ರೀತಿ ನೀವು ಕೂಡ ತಂದೆಯ ಸಮಾನ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾನಂತೂ ಪರಮಪಿತ ಆಗಿದ್ದೇನೆ. ಪರಂಪಿತ ಪರಮಾತ್ಮ ತಂದೆಗೆ ದೇಹ ಅಂತೂ ಇಲ್ಲ. ಅವರು ಆತ್ಮ ಅಭಿಮಾನಿ ಆಗಿದ್ದಾರೆ ಎಂದು ಕರೆಯುವುದೂ ಇಲ್ಲ, ಏಕೆಂದರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನನಗೆ ನನ್ನದೇ ಆದ ದೇಹ ಇಲ್ಲ. ನಿಮಗೆ ಪ್ರತಿ ಜನ್ಮದಲ್ಲೂ ಬೇರೆ ಬೇರೆ ದೇಹ ಪ್ರಾಪ್ತಿಯಾಗುತ್ತದೆ. ಈಗ ನೀವು ಕೂಡ ನನ್ನ ಸಮಾನ ದೇಹದಿಂದ ಭಿನ್ನ ಆಗಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಒಂದು ವೇಳೆ ವಿಶ್ವಕ್ಕೆ ಮಾಲೀಕರಾಗಬೇಕು ಎಂದು ಬಯಸಿದರೆ ಇದೇನು ಕಷ್ಟದ ಮಾತು ಅಲ್ಲ. ತಂದೆ ತಿಳಿಸುತ್ತಾರೆ, ದೇಹಾಭಿಮಾನವನ್ನು ಬಿಟ್ಟು ನೀವು ನನ್ನ ಸಮಾನ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಬುದ್ಧಿಯಲ್ಲಿ ಸದಾ ನೆನಪಿರಬೇಕು, ನಾನು ಆತ್ಮ ಆಗಿದ್ದೇನೆ. ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ. ನಿರಾಕಾರ ತಂದೆ ನಮಗೆ ಹೇಗೆ ಶಿಕ್ಷಣವನ್ನು ಓದಿಸುತ್ತಾರೆ? ಅದಕ್ಕೋಸ್ಕರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ಶಿಕ್ಷಣವನ್ನು ಓದಿಸುತ್ತಾರೆ. ಗೌಮುಖವನ್ನು ತೋರಿಸುತ್ತಾರೆ. ಈಗ ಆಕಳ ಬಾಯಿಂದ ಗಂಗಾಜಲ ಬರಲು ಸಾಧ್ಯ ಇಲ್ಲ. ಮಾತೆಯರಿಗೆ ಗೌಮಾತೆ ಎಂದು ಕರೆಯಲಾಗುತ್ತದೆ. ನೀವೆಲ್ಲರೂ ಆಕಳಾಗಿದ್ದೀರಾ. ಈ ಬ್ರಹ್ಮ ತಂದೆ ಆಕಳಂತೂ ಅಲ್ಲ. ಬ್ರಹ್ಮ ತಂದೆಯ ಮುಖದ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಆಕಳಲ್ಲಿ ಬರುವುದಿಲ್ಲ, ಎತ್ತಿನ ಮೇಲೆ ಪರಮಾತ್ಮ ತಂದೆ ಸವಾರಿ ಮಾಡುತ್ತಾರೆ ಎಂದು ತೋರಿಸುತ್ತಾರೆ. ಜಗತ್ತಿನ ಜನ ಶಿವಶಂಕರ ಇಬ್ಬರೂ ಒಂದೇ ಎಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಶಿವಶಂಕರ ಇಬ್ಬರೂ ಒಬ್ಬರೇ ಅಲ್ಲ. ಶಿವ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ನಂತರ ಬ್ರಹ್ಮ ವಿಷ್ಣು ಶಂಕರರು ಬರುತ್ತಾರೆ. ಬ್ರಹ್ಮ ಸೂಕ್ಷ್ಮ ವತನದ ನಿವಾಸಿಯಾಗಿದ್ದಾರೆ. ಈಗ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಪಾಯಿಂಟ್ ಅನ್ನು ತೆಗೆದು ಅನ್ಯರಿಗೆ ತಿಳಿಸಬೇಕು ಮತ್ತು ನೀವೀಗ ನಿರ್ಭಯರಾಗಬೇಕು. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇದೆ. ನೀವು ಹೇಳುತ್ತೀರಾ, ನಾವು ಈಶ್ವರ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ. ನಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಭಗವಂತನ ಮಹಾವಾಕ್ಯ ಆಗಿದೆ, ಹೇ ಮಕ್ಕಳೇ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದೇನೆ. ಭಲೆ ನೀವು ಎಲ್ಲಿಗಾದರೂ ಹೋಗಿ, ಆದರೆ ಅಲ್ಲೂ ಕೂಡ ಸೆಂಟರ್ಗಂತೂ ಹೋಗುತ್ತೀರಾ? ಬುದ್ಧಿಯಲ್ಲಿ ವಿಚಾರ ಇದೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಅದೇ ಮುರುಳಿಯನ್ನು ಸೆಂಟರ್ನಲ್ಲಿ ನಾವು ಕೇಳುತ್ತಿದ್ದೇವೆ. ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರುತ್ತದೆ. ಬಾಬಾ ಬಾಬಾ ಎಂದು ಮನಸ್ಸಿನಿಂದ ಹೇಳುತ್ತಿರಬೇಕು. ಇದು ನಿಮ್ಮ ಯಾತ್ರೆಯಾಗಿದೆ. ಯೋಗ ಅನ್ನುವ ಅಕ್ಷರ ಶೋಭಿಸುವುದಿಲ್ಲ. ಮನುಷ್ಯರು ಅಮರನಾಥ ಬದ್ರಿನಾಥಕ್ಕೆ ಯಾತ್ರೆಯನ್ನು ಮಾಡಲು ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ.
ಈಗ ಮಕ್ಕಳಾದ ನೀವು ಯಾತ್ರೆಯನ್ನು ಮಾಡಲು ನಿಮ್ಮ ಮನೆಗೆ ಹೋಗಬೇಕು. ನಿಮಗೆ ಗೊತ್ತಿದೆ, ಈಗ ಈ ಬೇಹದ್ದಿನ ನಾಟಕ ಪೂರ್ಣ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ವಾಪಸ್ ಕರೆದುಕೊಂಡು ಹೋಗಲು. ನೀವೀಗ ಸ್ವಯಂ ಹೇಳುತ್ತೀರಾ, ನಾವು ಪತಿತರಾಗಿದ್ದೇವೆ. ಪತಿತರು ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಹೇ ಆತ್ಮರೇ, ನೀವೀಗ ಪತಿತರಾಗಿದ್ದೀರಾ. ಜಗತ್ತಿನ ಜನ ಶರೀರ ಪತಿತ ಆಗಿದೆ ಎಂದು ತಿಳಿದುಕೊಂಡು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ. ಆತ್ಮವನ್ನು ಅವರು ನಿರ್ಲೇಪ ಎಂದು ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುಖ್ಯ ಮಾತು ಅಂದರೆ ಆತ್ಮದ ಮಾತಾಗಿದೆ. ಹೇಳಲಾಗುತ್ತದೆ ಪಾಪಾತ್ಮ ಪುಣ್ಯಾತ್ಮ ಎಂದು. ಈಗ ನೀವು ಈ ಅಕ್ಷರವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಜ್ಞಾನವನ್ನು ತಿಳಿದುಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು. ನೀವೀಗ ಭಾಷಣವನ್ನು ಮಾಡಬೇಕು. ಪರಮಾತ್ಮ ತಂದೆ ಭಾಷಣವನ್ನು ಮಾಡಲು ಹಳ್ಳಿ ಹಳ್ಳಿಗೆ, ಓಣಿ ಓಣಿಗೆ ಹೋಗುವುದಿಲ್ಲ. ನೀವು ಮನೆ ಮನೆಯಲ್ಲೂ ಈ ಚಿತ್ರವನ್ನು ಇಡಬೇಕು. 84 ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ತಿಳಿಸಬೇಕು. ಏಣಿಯ ಚಿತ್ರ ಬಹಳ ಸ್ಪಷ್ಟವಾಗಿದೆ. ಏಣಿಯ ಚಿತ್ರ ಬಹಳ ಕ್ಲಿಯರ್ ಆಗಿದೆ. ಈಗ ತಂದೆ ಹೇಳುತ್ತಾರೆ, ಸತೋ ಪ್ರಧಾನ ಆಗಿ ಈಗ ನೀವು ಮನೆಗೆ ಹೋಗಬೇಕು. ಪವಿತ್ರರಾಗದೆ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈಗ ನಿಮಗೆ ವಾಪಸ್ ಮನೆಗೆ ಹೋಗುವ ಚಿಂತೆ ಇರಬೇಕು. ಬಹಳಷ್ಟು ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ, ನನ್ನ ಬಳಿ ಬಹಳಷ್ಟು ಬಿರುಗಾಳಿ ಬರುತ್ತದೆ, ಮನಸ್ಸಿನಲ್ಲಿ ಬಹಳ ಕೆಟ್ಟ ವಿಚಾರ ಬರುತ್ತದೆ. ಮೊದಲು ನನಗೆ ಈ ರೀತಿ ಕೆಟ್ಟ ವಿಚಾರ ಬರುತ್ತಿರಲಿಲ್ಲ, ಈಗ ಈ ರೀತಿ ಕೆಟ್ಟ ವಿಚಾರ ಬರುತ್ತದೆ ಎಂದು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಈ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಬೇಡಿ. ಮೊದಲು ನೀವು ಯುದ್ಧದ ಮೈದಾನದಲ್ಲಿ ನಿಂತಿರಲಿಲ್ಲ, ಈಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ. ಅಂದ ಮೇಲೆ ಮಾಯೆ ಬಿರುಗಾಳಿ ಬರುತ್ತದೆ. ಈಗ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಈಗ ನೀವು ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಬಟ್ಟೆಗೆ ಗಂಟನ್ನು ಹಾಕಿಕೊಳ್ಳಬೇಕು. ಹೇಗೆ ಮಾತೆಯರು ಸೀರೆಗೆ ಗಂಟನ್ನು ಹಾಕಿಕೊಳ್ಳುತ್ತಾರೆ, ಅವರಿಗೆ ಯಾವ ಮಾತು ಮರೆತು ಹೋಗುತ್ತಿರುತ್ತದೆಯೋ ಆ ಮಾತನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಮಾತೆಯರು ಸೀರೆಗೆ ಗಂಟನ್ನು ಹಾಕಿಕೊಳ್ಳುತ್ತಾರೆ. ಪುರುಷರು ತಾವು ಯಾವ ಕೆಲಸವನ್ನು ಮಾಡಬೇಕು ಅದು ಮರೆತು ಹೋಗಬಾರದು ಎಂದು ನೋಟ್ಬುಕ್ ನಲ್ಲಿ ಆ ಕೆಲಸವನ್ನು ಬರೆದುಕೊಳ್ಳುತ್ತಾರೆ. ನೀವು ಸದಾ ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು. ಈ ಬ್ಯಾಡ್ಜ್ ಬಹಳ ಒಳ್ಳೆಯ ಸಂಕೇತ ಆಗಿದೆ. ಬ್ಯಾಡ್ಜ್ ಅನ್ನು ನೋಡಿದಾಗ ನಿಮಗೂ ಕೂಡ ತಂದೆಯ ನೆನಪು ಬರುತ್ತದೆ. ನಾವೀಗ ರಾಜಕುಮಾರ ಆಗುತ್ತೇವೆ. ಇದು ಬಡವರಿಂದ ರಾಜಕುಮಾರ ಆಗುವಂತಹ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ. ನೀವೇ ರಾಜಕುಮಾರರಾಗಿದ್ದೀರಿ. ಶ್ರೀಕೃಷ್ಣ ಇಡೀ ವಿಶ್ವಕ್ಕೆ ರಾಜಕುಮಾರ ಆಗಿದ್ದರು. ಹೇಗೆ ಇಂಗ್ಲೆಂಡ್ ನಲ್ಲಿ ಪ್ರಿನ್ಸ್ ಆಫ್ ವೆಲ್ಸ್ ಎಂದು ಹೇಳುತ್ತಾರೆ, ಅದು ಹದ್ದಿನ ಮಾತಾಗಿದೆ. ರಾಧಾಕೃಷ್ಣರಂತೂ ಬಹಳಷ್ಟು ಪ್ರಸಿದ್ಧ ಆಗಿದ್ದಾರೆ. ಸ್ವರ್ಗದಲ್ಲಿ ರಾಜಕುಮಾರ ರಾಜಕುಮಾರಿ ಇದ್ದರು ತಾನೆ. ಸ್ವರ್ಗದ ರಾಜಕುಮಾರ ರಾಜಕುಮಾರಿಯನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಶ್ರೀಕೃಷ್ಣನನ್ನು ಎಲ್ಲರೂ ಬಹಳಷ್ಟು ಪ್ರೀತಿಸುತ್ತಾರೆ. ರಾಧಾಕೃಷ್ಣ ಇಬ್ಬರನ್ನೂ ಕೂಡ ಪ್ರೀತಿಸಬೇಕು. ಮೊದಲು ರಾಧೆಯನ್ನು ಪ್ರೀತಿಸಬೇಕು. ಆದರೆ ಗಂಡು ಮಕ್ಕಳ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತದೆ, ಏಕೆಂದರೆ ಅವರೇ ವಾರಸುದಾರರಾಗುತ್ತಾರೆ. ಪತ್ನಿಗೂ ಕೂಡ ಪತಿಯ ಬಗ್ಗೆ ಪ್ರೀತಿ ಇರುತ್ತದೆ. ಪತಿಯನ್ನು ತೋರಿಸಿ ಪತ್ನಿಗೆ ಹೇಳಿಕೊಡುತ್ತಾರೆ, ಪತಿ ನಿಮಗೆ ಗುರು ಆಗಿದ್ದಾರೆ, ಈಶ್ವರ ಆಗಿದ್ದಾರೆ ಎಂದು. ಪತ್ನಿಯನ್ನು ತೋರಿಸಿ ಪತ್ನಿ ನಿಮಗೆ ಗುರು ಈಶ್ವರ ಎಂದು ಪತಿಗೆ ಹೇಳಿಕೊಡುವುದಿಲ್ಲ. ಸತ್ಯುಗದಲ್ಲಂತೂ ಮಾತೆಯರ ಮಹಿಮೆ ನಡೆಯುತ್ತದೆ. ಮೊದಲು ಲಕ್ಷ್ಮಿ, ನಂತರ ನಾರಾಯಣ. ಜಗದಂಬೆಗೆ ಎಷ್ಟೊಂದು ಗೌರವವನ್ನು ನೀಡುತ್ತಾರೆ. ಬ್ರಹ್ಮನ ಮಗಳು ಜಗದಂಬೆ ಆಗಿದ್ದಾರೆ. ಬ್ರಹ್ಮನಿಗೆ ಅಷ್ಟೊಂದು ಗೌರವವನ್ನು ನೀಡುವುದಿಲ್ಲ. ಬ್ರಹ್ಮನ ಮಂದಿರ ಕೇವಲ ಅಜ್ಮೇರ್ನಲ್ಲಿ ಇದೆ. ಅಲ್ಲೂ ಕೂಡ ಜಾತ್ರೆ ನಡೆಯುತ್ತಿರುತ್ತದೆ. ಜಗದಂಬೆಯ ಮಂದಿರದಲ್ಲೂ ಕೂಡ ಜಾತ್ರೆ ನಡೆಯುತ್ತದೆ. ವಾಸ್ತವದಲ್ಲಿ ಈ ಸಮಯದಲ್ಲಿ ಏನೆಲ್ಲಾ ಜಾತ್ರೆಗಳು ನಡೆಯುತ್ತದೆಯೋ, ಏನೆಲ್ಲ ಮೇಳಗಳು ನಡೆಯುತ್ತದೆಯೋ ಅದು ನಮ್ಮನ್ನು ಕೊಳಕನ್ನಾಗಿ ಮಾಡುವಂತದ್ದಾಗಿದೆ. ನಿಮ್ಮ ಈ ಮಿಲನದ ಮೇಳ ನಿಮ್ಮನ್ನು ಸ್ವಚ್ಛ ಮಾಡುವಂತದ್ದಾಗಿದೆ. ಸ್ವಚ್ಛ ಆಗುವುದಕ್ಕೋಸ್ಕರ ನೀವು ಸ್ವಚ್ಛ ತಂದೆಯನ್ನು ನೆನಪು ಮಾಡಬೇಕು. ನೀರಿನಿಂದ ಯಾರ ಪಾಪವೂ ನಾಶ ಆಗುವುದಿಲ್ಲ. ಗೀತೆಯಲ್ಲೂ ಕೂಡ ಭಗವಂತನ ಮಹಾವಾಕ್ಯ ಇದೆ, ಮನ್ಮನಾಭವ. ಆದಿ ಮತ್ತು ಅಂತ್ಯದಲ್ಲಿ ಈ ಅಕ್ಷರ ಇದೆ. ಗೀತೆಯ ಆದಿಯಲ್ಲಿ, ಗೀತೆಯ ಅಂತ್ಯದಲ್ಲಿ ಮನ್ಮನಾಭವ ಅನ್ನುವ ಅಕ್ಷರ ಇದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಮೊಟ್ಟ ಮೊದಲು ನಾವೇ ಭಕ್ತಿಯನ್ನು ಪ್ರಾರಂಭ ಮಾಡಿದೆವು. ಸತೋ ಪ್ರಧಾನ ಭಕ್ತಿಯನ್ನು ಮಾಡುತ್ತಿದ್ದೆವು. ನಂತರ ಭಕ್ತಿ ಕೂಡ ಸತೋ ರಜೋ ತಮೋದಲ್ಲಿ ಬರುತ್ತದೆ. ಈಗ ನೋಡಿ,
ಮಣ್ಣು, ಕಲ್ಲು ಎಲ್ಲವನ್ನೂ ಪೂಜೆ ಮಾಡುತ್ತಿರುತ್ತಾರೆ. ಇದೆಲ್ಲವೂ ಅಂಧಶ್ರದ್ಧೆ ಆಗಿದೆ. ಈ ಸಮಯದಲ್ಲಿ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ. ಇದು ಉಲ್ಟಾ ವೃಕ್ಷ ಆಗಿದೆ. ಮೇಲೆ ಬೀಜ ಇದೆ. ತಂದೆ ಹೇಳುತ್ತಾರೆ, ಮನುಷ್ಯ ಸೃಷ್ಟಿಯ ಬೀಜ ರಚಯಿತ ನಾನಾಗಿದ್ದೇನೆ. ಈಗ ಹೊಸ ಜಗತ್ತನ್ನು ನಾನು ಸ್ಥಾಪನೆ ಮಾಡುತ್ತಿದ್ದೇನೆ. ಹೊಸ ಜಗತ್ತಿನ ಕಸಿಯನ್ನು ಮಾಡಲಾಗುತ್ತಾ ಇದೆ. ವೃಕ್ಷದಲ್ಲಿರುವ ಹಳೆಯ ಎಲೆಗಳು ಉದುರಿ ಕೆಳಗಡೆ ಬೀಳುತ್ತದೆ. ಹೊಸ ಹೊಸ ಎಲೆಗಳು ವೃಕ್ಷದಲ್ಲಿ ಹುಟ್ಟುತ್ತಿರುತ್ತದೆ. ಈಗ ಪರಮಾತ್ಮ ತಂದೆ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಬಹಳಷ್ಟು ಎಲೆಗಳು ಮಿಕ್ಸ್ ಆಗಿ ಬಿಟ್ಟಿದೆ. ಅನೇಕರು ತಮ್ಮನ್ನು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಹಿಂದೂ ಧರ್ಮ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಆಗಿದೆ. ವಾಸ್ತವದಲ್ಲಿ ಹಿಂದೂಗಳು ಕೂಡ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರೇ ಆಗಿದ್ದಾರೆ. ಹಿಂದೂಸ್ತಾನ ಅನ್ನುವ ಹೆಸರು ಕೂಡ ಭಾರತದ ಹೆಸರಾಗಿದೆ. ಭಾರತದಲ್ಲೇ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು. ಬೇರೆ ಯಾವ ದೇಶದ ಹೆಸರು ಕೂಡ ಬದಲಾಗುವುದಿಲ್ಲ. ಭಾರತದ ಹೆಸರನ್ನು ಬದಲಾಯಿಸಿದ್ದಾರೆ. ಭಾರತಕ್ಕೆ ಹಿಂದೂಸ್ತಾನ ಎಂದು ಹೇಳುತ್ತಾರೆ. ಬೌದ್ಧಿಗಳು ಎಂದೂ ಕೂಡ ನಮ್ಮ ಧರ್ಮ ಜಪಾನಿ ಧರ್ಮ, ನಮ್ಮ ಧರ್ಮ ಚೀನಿ ಧರ್ಮ ಎಂದು ಹೇಳುವುದಿಲ್ಲ. ಅವರು ನಮ್ಮ ಧರ್ಮ ಬೌದ್ಧಿ ಧರ್ಮ ಎಂದು ಹೇಳುತ್ತಾರೆ. ಇಲ್ಲೂ ಕೂಡ ಕೆಲವರು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಯಾರೂ ಕೂಡ ತಮ್ಮನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಎಂದು ಹೇಳಿಕೊಳ್ಳಬಾರದು. ಒಂದು ವೇಳೆ ಯಾರಾದರೂ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಎಂದು ಹೇಳಿಕೊಂಡರೆ ನೀವು ಅವರನ್ನು ಕೇಳಬೇಕು, ದೇವತಾ ಧರ್ಮ ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದರು ಎಂದು. ಆಗ ಅವರು ಏನೂ ಉತ್ತರವನ್ನು ಹೇಳಲು ಸಾಧ್ಯ ಆಗುವುದಿಲ್ಲ. ಕಲ್ಪದ ಆಯಸ್ಸನ್ನು ಉದ್ದ ಅಗಲ ತೋರಿಸಿ ಬಿಟ್ಟಿದ್ದಾರೆ. ಇದಕ್ಕೆ ಹೇಳಲಾಗುತ್ತದೆ ಅಜ್ಞಾನದ ಅಂಧಕಾರ. ಒಬ್ಬರಿಗೂ ಕೂಡ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ. ಇನ್ನು ಎರಡನೆಯ ಮಾತು ಅಂದರೆ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ. ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದು ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳಿಬಿಡುತ್ತಾರೆ. ಆದ್ದರಿಂದ ಇದಕ್ಕೆ ಘೋರವಾದ ಅಂಧಕಾರ ಎಂದು ಕರೆಯಲಾಗುತ್ತದೆ. ಜ್ಞಾನ ಮತ್ತು ಅಜ್ಞಾನದಲ್ಲಿ ಎಷ್ಟೊಂದು ಅಂತರ ಇದೆ. ಜ್ಞಾನದ ಸಾಗರ ಒಬ್ಬ ಶಿವತಂದೆ ಆಗಿದ್ದಾರೆ. ಶಿವತಂದೆ ಸಾಗರದಷ್ಟು ಜ್ಞಾನವನ್ನು ನೀಡುತ್ತಾರೆ. ಕೆಲವರು ಪರಮಾತ್ಮ ತಂದೆಯಿಂದ ಒಂದು ಲೋಟದಷ್ಟು ಜ್ಞಾನವನ್ನು ಪಡೆದುಕೊಂಡು ಅನ್ಯರಿಗೆ ನೀಡುತ್ತಾರೆ. ನೀವೀಗ ಅನ್ಯರಿಗೆ ಹೇಳುತ್ತೀರಾ, ಒಬ್ಬ ಶಿವತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು. ಶಿವತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ ಎಂದು ನೀವು ಅನ್ಯರಿಗೆ ಹೇಳುವುದು ಅಂದರೆ ಒಂದು ಲೋಟದಷ್ಟು ಜ್ಞಾನದ ನೀರನ್ನು ನೀಡುವುದಾಗಿದೆ, ಅಥವಾ ಒಂದು ಬೊಗಸೆಯಷ್ಟು ಜ್ಞಾನದ ನೀರನ್ನು ನೀಡುವುದಾಗಿದೆ. ಕೆಲವರು ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಕೆಲವರು ಮಡಿಕೆಯನ್ನು ತುಂಬಿಕೊಂಡು ಹೋಗುತ್ತಾರೆ. ಕೆಲವರು ಸಣ್ಣ ಸಣ್ಣ ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಹೋಗುತ್ತಾರೆ. ಪ್ರತಿದಿನ ಒಂದೊಂದು ಹನಿ ನೀರನ್ನು ತಮ್ಮ ಮಡಿಕೆಯಲ್ಲಿರುವ ನೀರಿಗೆ ಹಾಕಿ ಅದನ್ನು ಜ್ಞಾನ ಜಲ ಎಂದು ತಿಳಿದುಕೊಂಡು ಕುಡಿಯುತ್ತಾರೆ. ವಿದೇಶದಲ್ಲಿರುವ ವೈಷ್ಣವರು ಕೂಡ ಗಂಗಾ ನದಿಯ ನೀರನ್ನು ಮಡಿಕೆಯಲ್ಲಿ ತುಂಬಿಕೊಂಡು ಹೋಗುತ್ತಾರೆ. ಅದು ಖಾಲಿಯಾದರೆ ಪುನಃ ತರಿಸಿಕೊಳ್ಳುತ್ತಿರುತ್ತಾರೆ. ಈಗ ಈ ನೀರಂತೂ ಪರ್ವತದ ಮೇಲಿನಿಂದ ಬರುತ್ತದೆ. ಮೇಲಿನಿಂದ ನೀರು ಕೆಳಗಡೆ ಹರಿದು ಬೀಳುತ್ತಿರುತ್ತದೆ. ಈ ಸಮಯದಲ್ಲಿ ನೋಡಿ, ಕಲಿಯುಗದಲ್ಲಿ 100 ಅಂತಸ್ತಿನ ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯುಗದಲ್ಲಿ ಈ ರೀತಿ ಅನೇಕ ಅಂತಸ್ತುಗಳ ಮನೆಯನ್ನು ನಿರ್ಮಾಣ ಮಾಡುವುದಿಲ್ಲ. ಏಕೆಂದರೆ ಅಲ್ಲಿ ನಿಮಗೆ ಎಷ್ಟು ಭೂಮಿ ಸಿಕ್ಕಿರುತ್ತದೆ ಅಂದರೆ ಅದರ ಮಾತನ್ನೇ ಕೇಳಬೇಡಿ. ನಿಮಗೆ ಅಲ್ಲಿ ಬಹಳಷ್ಟು ಭೂಮಿ ಸಿಕ್ಕಿರುತ್ತದೆ. ಇಲ್ಲಿ ಜನರಿಗೆ ನಿವಾಸವನ್ನು ಮಾಡಲು ಭೂಮಿ ಇಲ್ಲ. ಅದಕ್ಕೋಸ್ಕರ ಅನೇಕ ಅಂತಸ್ತುಗಳ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯುಗದಲ್ಲಿ ಅಪಾರ ಧಾನ್ಯವನ್ನು ನೀವು ಬೆಳೆಯುತ್ತೀರಾ. ಸತ್ಯುಗದಲ್ಲಿ ದವಸ ಧಾನ್ಯಗಳು ಕೂಡ ಬಹಳಷ್ಟು ಇರುತ್ತದೆ. ಅಲ್ಲಿ ಅಪಾರ ದವಸ ಧಾನ್ಯ ಇರುತ್ತದೆ. ಹೇಗೆ ಅಮೆರಿಕಾದಲ್ಲಿ ಜಾಸ್ತಿ ದವಸ ಧಾನ್ಯವನ್ನು ಬೆಳೆದರೆ ಆ ಧಾನ್ಯಗಳು ಜಾಸ್ತಿ ಆಯಿತು ಅಂದರೆ ಅದನ್ನು ಸುಟ್ಟು ಬಿಡುತ್ತಾರೆ. ಇದಂತೂ ಮೃತ್ಯು ಲೋಕ ಆಗಿದೆ. ಸತ್ಯುಗ ಅಮರ ಲೋಕ ಆಗಿದೆ. ಅರ್ಧ ಕಲ್ಪ ನೀವು ಸತ್ಯುಗದಲ್ಲಿ ಸುಖಿಗಳಾಗಿ ಇರುತ್ತೀರಾ. ಸಾವು ಸತ್ಯುಗದ ಒಳಗಡೆ ಬರಲು ಸಾಧ್ಯ ಇಲ್ಲ. ಇದರ ಬಗ್ಗೆ ಒಂದು ಕತೆ ಕೂಡ ಇದೆ. ಸಾವು ಸತ್ಯುಗದ ಒಳಗಡೆ ನುಗ್ಗಲು ಸಾಧ್ಯ ಇಲ್ಲ. ಇದರ ಬಗ್ಗೆ ಒಂದು ಕತೆ ಕೂಡ ಇದೆ. ಇದು ಬೇಹದ್ದಿನ ಮಾತಾಗಿದೆ. ಈ ಬೇಹದ್ದಿನ ಮಾತಿನ ಬಗ್ಗೆ ಪುನಃ ಹದ್ದಿನ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಗ್ರಂಥ ಕೂಡ ಮೊದಲು ಬಹಳ ಸಣ್ಣದಿತ್ತು. ಈಗ ನೋಡಿ, ಗ್ರಂಥವನ್ನು ಕೂಡ ಎಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ. ಶಿವತಂದೆಯಂತೂ ಸಣ್ಣ ಬಿಂದು ಆಗಿದ್ದಾರೆ. ಆದರೆ ಶಿವತಂದೆಯ ಪ್ರತಿಮೆಯನ್ನು ಕೂಡ ಎಷ್ಟು ದೊಡ್ಡ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ.
ಬುದ್ಧನ ಚಿತ್ರವನ್ನು, ಪಾಂಡವರ ಚಿತ್ರವನ್ನು ಬಹಳ ಎತ್ತರದ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ. ಬುದ್ಧನ ಮೂರ್ತಿ, ಪಾಂಡವರ ಮೂರ್ತಿಯನ್ನು ಬಹಳ ಎತ್ತರವಾಗಿ ನಿರ್ಮಾಣ ಮಾಡುತ್ತಾರೆ. ಅಷ್ಟು ಎತ್ತರದ ಮನುಷ್ಯರು ಇರುವುದಿಲ್ಲ. ಈಗ ಮಕ್ಕಳಿಗೆ ಗುರಿ ಉದ್ದೇಶದ ಬಗ್ಗೆ ಗೊತ್ತಾಗಿದೆ. ಗುರಿ ಉದ್ದೇಶದ ಚಿತ್ರವನ್ನು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಈಗ ನಾವು ಶಿಕ್ಷಣವನ್ನು ಕಲಿತು ಈ ರೀತಿ ದೇವತೆ ಆಗುತ್ತಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಈಗ ನೀವಿಲ್ಲಿ ಅಳಬಾರದು. ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಅಳುವವರು ದೇಹಾಭಿಮಾನಕ್ಕೆ ವಶ ಆಗಿರುತ್ತಾರೆ. ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಪರಿಶ್ರಮ ಇದೆ. ಆತ್ಮ ಅಭಿಮಾನಿ ಆದಾಗ ಖುಷಿಯ ನಶೆ ಏರುತ್ತದೆ. ಆತ್ಮ ಅಭಿಮಾನಿ ಆದಾಗ ಮಧುರ ತಂದೆಯ ನೆನಪು ಬರುತ್ತದೆ. ಪರಮಾತ್ಮ ತಂದೆಯಿಂದ ನಾವೀಗ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ಈ ಭಾಗ್ಯಶಾಲಿ ರಥದಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಹಗಲು ರಾತ್ರಿ ಬಾಬಾ ಬಾಬಾ ಎಂದು ಮನಸ್ಸಿನಿಂದ ಹೇಳುತ್ತಾ ಬಾಬಾರವರನ್ನು ನೆನಪು ಮಾಡುತ್ತಿರಬೇಕು. ನೀವು ಪರಮಾತ್ಮ ತಂದೆಗೆ ಅರ್ಧ ಕಲ್ಪದ ಪ್ರೇಮಿಕೆಯರಾಗಿದ್ದೀರಾ. ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಭಕ್ತರು ಅನೇಕರಿದ್ದಾರೆ. ಜ್ಞಾನ ಮಾರ್ಗದಲ್ಲಿ ಎಲ್ಲರೂ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆ ಆಗಿದ್ದಾರೆ. ಜ್ಞಾನದ ಸಾಗರ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಈಗ ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡುತ್ತಾ ರೋಮಾಂಚನ ಆಗಬೇಕು. ಬಿರುಗಾಳಿಯ ಸಮಯದಲ್ಲಿ ನಿರ್ಭಯರಾಗಿ ಇರಬೇಕು. ಮಾಯೆಯ ಬಿರುಗಾಳಿಯಂತೂ ಅವಶ್ಯವಾಗಿ ಬರುತ್ತದೆ. ಬ್ರಹ್ಮ ತಂದೆ ಹೇಳುತ್ತಾರೆ, ಜಾಸ್ತಿ ಬಿರುಗಾಳಿ ಮೊದಲು ನನ್ನ ಸಮ್ಮುಖಕ್ಕೆ ಬರುತ್ತದೆ. ಏಕೆಂದರೆ ನಾನು ಎಲ್ಲರಿಗಿಂತ ಮುಂದೆ ಇದ್ದೇನೆ. ನನ್ನ ಬಳಿ ಮಾಯೆಯ ಬಿರುಗಾಳಿ ಬಂದಾಗ ನಾನು ತಿಳಿದುಕೊಳ್ಳುತ್ತೇನೆ ಮಕ್ಕಳ ಬಳಿ ಎಷ್ಟು ಬಿರುಗಾಳಿ ಬರುತ್ತಿರಬಹುದು. ಮಕ್ಕಳು ಬಿರುಗಾಳಿ ಬಂದಾಗ ಗೊಂದಲಕ್ಕೆ ಒಳಗಾಗುತ್ತಾರೆ. ಅನೇಕ ಪ್ರಕಾರದ ಬಿರುಗಾಳಿ ಬರುತ್ತದೆ. ಅಜ್ಞಾನದ ಸಮಯದಲ್ಲೂ ಕೂಡ ಅಂತಹ ಬಿರುಗಾಳಿ ಬಂದಿರುವುದಿಲ್ಲ. ಅಂತಹ ಬಿರುಗಾಳಿ ಬರುತ್ತದೆ. ಎಲ್ಲಾ ಬಿರುಗಾಳಿ ಮೊದಲು ನನ್ನ ಸಮ್ಮುಖಕ್ಕೆ ಬರುತ್ತದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ನನ್ನ ಸಮ್ಮುಖಕ್ಕೆ ಬಿರುಗಾಳಿ ಬರದೇ ಇದ್ದರೆ ನಾನು ಮಕ್ಕಳಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ಎಲ್ಲರಿಗಿಂತ ಮುಂದೆ ನಾನೇ ಇದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಯಾರು ಶಕ್ತಿಶಾಲಿ ಆಗುತ್ತಾರೋ ಮಾಯೆ ಕೂಡ ಶಕ್ತಿಶಾಲಿಯಾಗಿ ಅವರ ಜೊತೆ ಯುದ್ಧವನ್ನು ಮಾಡುತ್ತದೆ. ಮಲ್ಲ ಯುದ್ಧದಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಮಲ್ಲ ಯುದ್ಧದಲ್ಲಿ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ನವರು ಇರುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮೆಲ್ಲರ ಬಳಿ ಮಾಯೆಯ ಬಿರುಗಾಳಿ ಬರುತ್ತದೆ. ಎಲ್ಲರಿಗಿಂತ ಜಾಸ್ತಿ ನನ್ನ ಸಮ್ಮುಖಕ್ಕೆ ಮಾಯೆಯ ಬಿರುಗಾಳಿ ಬರುತ್ತದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಆದ್ದರಿಂದ ಬ್ರಹ್ಮ ತಂದೆ ಹೇಳುತ್ತಾರೆ, ಈ ಬಿರುಗಾಳಿಯನ್ನು ನೋಡಿ ಭಯ ಪಡಬೇಡಿ. ಕೇವಲ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನು ಮಾಡಬೇಡಿ. ಶಿವ ತಂದೆ ಹೇಳುತ್ತಾರೆ, ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನು ಮಾಡಬೇಡಿ. ಕೆಲವರು ಹೇಳುತ್ತಾರೆ, ಜ್ಞಾನ ಮಾರ್ಗಕ್ಕೆ ನಾವೀಗ ಬಂದಿದ್ದೇವೆ ಅಂದ ಮೇಲೆ ನನಗೆ ಏಕೆ ಹೀಗೆ ಆಗುತ್ತಾ ಇದೆ? ಭಕ್ತಿ ಮಾರ್ಗದಲ್ಲಿ ನನ್ನ ಸಮ್ಮುಖಕ್ಕೆ ಈ ರೀತಿ ಬಿರುಗಾಳಿ ಬರುತ್ತಿರಲಿಲ್ಲ. ಭಕ್ತಿ ಮಾರ್ಗದಲ್ಲಿ ನನಗೆ ಇಂತಹ ಕೆಟ್ಟ ವಿಚಾರ ಬರುತ್ತಿರಲಿಲ್ಲ. ಈ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ನನಗೆ ಇಷ್ಟೊಂದು ಬಿರುಗಾಳಿ ಬರುತ್ತಿದೆ ಅಂದ ಮೇಲೆ ಈ ಜ್ಞಾನವನ್ನು ಪಡೆದುಕೊಳ್ಳದೇ ಇದ್ದಿದ್ದರೆ ಚೆನ್ನಾಗಿತ್ತು ಎಂದು ಹೇಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನನಗೆ ಇಷ್ಟೊಂದು ಕೆಟ್ಟ ಸಂಕಲ್ಪ ಬರುತ್ತಿರಲಿಲ್ಲ. ಈಗ ಇಷ್ಟೊಂದು ಕೆಟ್ಟ ಸಂಕಲ್ಪ ಬರುತ್ತಿದೆ ಅಂದರೆ ಈ ಜ್ಞಾನವನ್ನು ನಾನು ಪಡೆದುಕೊಳ್ಳಬಾರದಿತ್ತು. ಈ ಜ್ಞಾನ ಮಾರ್ಗವನ್ನು ಬಿಟ್ಟು ಬಿಡಬೇಕು ಎಂದು ವಿಚಾರ ಮಾಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಇದು ಯುದ್ಧ ಆಗಿದೆ. ಯುದ್ಧದಲ್ಲಿ ವಿಜಯಿ ಆಗಬೇಕು. ನಿಮ್ಮ ಪತ್ನಿ ಸಮ್ಮುಖದಲ್ಲಿ ಇದ್ದರೂ ಕೂಡ ನಿಮ್ಮ ದೃಷ್ಟಿ ಪವಿತ್ರ ಆಗಿರಬೇಕು. ತಿಳಿದುಕೊಳ್ಳಬೇಕು, ನಾವು ಶಿವ ತಂದೆಯ ಮಕ್ಕಳು, ಪರಸ್ಪರ ಸೋದರರಾಗಿದ್ದೇವೆ. ನಂತರ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿರುವ ಕಾರಣ ಸೋದರ ಸೋದರಿಯರಾಗಿದ್ದೇವೆ. ಅಂದ ಮೇಲೆ ಪುನಃ ನಾವು ವಿಕಾರಕ್ಕೆ ಹೇಗೆ ವಶ ಆಗಲು ಸಾಧ್ಯ? ನಮ್ಮ ಮಧ್ಯದಲ್ಲಿ ವಿಕಾರ ಹೇಗೆ ಬರಲು ಸಾಧ್ಯ? ಬ್ರಾಹ್ಮಣರಾದ ನಾವು ಬಹಳ ಶ್ರೇಷ್ಠರು, ಜುಟ್ಟಿಗೆ ಸಮಾನ ಆಗಿದ್ದೇವೆ. ನಾವೇ ಪುನಃ ದೇವತೆ ಆಗುತ್ತೇವೆ. ಅಂದ ಮೇಲೆ ನಾವು ಸೋದರ ಸೋದರಿಯರಾಗಿದ್ದೇವೆ. ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳು, ಕುಮಾರ ಕುಮಾರಿಯರಾಗಿದ್ದೇವೆ. ಒಂದು ವೇಳೆ ಪತಿ ಪತ್ನಿ ಇಬ್ಬರು ಕುಮಾರ ಕುಮಾರಿಯರ ಸಮಾನ ಇರದೇ ಇದ್ದರೆ ನಂತರ ಬಹಳಷ್ಟು ಜಗಳ ನಡೆಯುತ್ತದೆ. ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ. ಪುರುಷರು ಕೂಡ ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ನನ್ನ ಪತ್ನಿ ಪೂತನೆಯ ಸಮಾನ ಆಗಿದ್ದಾರೆ, ಅಸುರರ ಸಮಾನ ಆಗಿದ್ದಾರೆ. ಇಲ್ಲಿ ಬಹಳಷ್ಟು ಪರಿಶ್ರಮದ ಮಾತಿದೆ. ಯುವಕರಿಗೆ ಬಹಳಷ್ಟು ಕಷ್ಟ ಆಗುತ್ತದೆ. ಮತ್ತು ಯಾರು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಒಟ್ಟಿಗೆ ಇರುತ್ತಾರೋ ಅವರು ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ. ಅಂತವರೇ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ.
ಆದರೆ ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಶ್ರೇಷ್ಠ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡಾಗ ಶ್ರೇಷ್ಠ ಪದವಿ ಸಿಗುತ್ತದೆ. ಜ್ಞಾನದಲ್ಲಿ ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಮಾಯೆಯ ಬಿರುಗಾಳಿಯನ್ನು ನೋಡಿ ಭಯ ಪಡಬಾರದು ಅಥವಾ ಮಾಯೆಯ ಬಿರುಗಾಳಿಯನ್ನು ನೋಡಿ ಗೊಂದಲಕ್ಕೊಳಗಾಗಬಾರದು. ಕರ್ಮೇಂದ್ರಿಯದಿಂದ ಯಾವ ವಿಕರ್ಮವನ್ನೂ ಮಾಡಬಾರದು ಅನ್ನುವ ಮಾತಿನ ಕಡೆ ಗಮನವನ್ನು ನೀಡಬೇಕು. ಜ್ಞಾನದ ಸಾಗರ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅನ್ನುವ ಖುಷಿಯಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಸತೋ ಪ್ರಧಾನರಾಗುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಆಗುವ ಪರಿಶ್ರಮವನ್ನು ಪಡಬೇಕು. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ನೆನಪಿನ ಯಾತ್ರೆಯಲ್ಲಿ ಇರಬೇಕು. ವರದಾನ, ಶ್ರೇಷ್ಠ ಪುರುಷಾರ್ಥದ ಮೂಲಕ ಅಂತಿಮ ರಿಸಲ್ಟ್ ನಲ್ಲಿ ಫಸ್ಟ್ ನಂಬರ್ ಅನ್ನು ಪಡೆದುಕೊಳ್ಳುವಂತಹ ಹಾರುವ ಪಕ್ಷಿಯಾಗಿ. ಅಂತಿಮ ರಿಸಲ್ಟ್ ನಲ್ಲಿ ಫಸ್ಟ್ ನಂಬರ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮೊದಲನೆಯ ಪಾಯಿಂಟ್ ಆಗಿದೆ, ಮನಸ್ಸಿನ ಅವಿನಾಶಿ ವೈರಾಗ್ಯದ ಮೂಲಕ ಕಳೆದು ಹೋದಂತಹ ಮಾತಿನ ಸಂಸ್ಕಾರ ಅನ್ನುವ ಬೀಜವನ್ನು ಸುಟ್ಟು ಹಾಕಬೇಕು. ಎರಡನೇ ಪಾಯಿಂಟ್ ಆಗಿದೆ, ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಏನೆಲ್ಲ ಈಶ್ವರಿಯ ಮರ್ಯಾದೆ, ಈಶ್ವರಿಯ ನಿಯಮ ಇದೆಯೋ ಅದನ್ನು ಸದಾ ಪಾಲನೆ ಮಾಡುವ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು. ಮತ್ತು ಮೂರನೇ ಮಾತಾಗಿದೆ, ಮನಸ್ಸಿನ ಮೂಲಕ, ವಾಣಿಯ ಮೂಲಕ ಅಥವಾ ಸಂಬಂಧ ಸಂಪರ್ಕದ ಮೂಲಕ ನಿರಂತರ ಮಹಾದಾನಿಯಾಗಿ, ಪುಣ್ಯಾತ್ಮ ಆಗಿ ದಾನ ಪುಣ್ಯವನ್ನು ಮಾಡಬೇಕು. ಯಾವಾಗ ಈ ರೀತಿ ಶ್ರೇಷ್ಠ ಹೈ ಜಂಪ್ ಅನ್ನು ನೀಡುವಂತಹ ಪುರುಷಾರ್ಥವನ್ನು ಮಾಡುತ್ತೀರೋ ಆಗ ಹಾರುವ ಪಕ್ಷಿಯಾಗಿ ಅಂತಿಮ ರಿಸಲ್ಟ್ ನಲ್ಲಿ ನಂಬರ್ 1 ನಲ್ಲಿ ಬರಲು ಸಾಧ್ಯ ಆಗುತ್ತದೆ. ಶ್ಲೋಗನ್, ವೃತ್ತಿಯ ಮೂಲಕ ವಾತಾವರಣವನ್ನು ಶಕ್ತಿಶಾಲಿಯಾಗಿ ರೂಪಿಸುವಂತಹ ಪುರುಷಾರ್ಥವನ್ನು ಮಾಡಬೇಕು. ವೃತ್ತಿಯ ಮೂಲಕ ವಾತಾವರಣವನ್ನು ಶಕ್ತಿಶಾಲಿಯಾಗಿ ರೂಪಿಸುವುದೇ ಇದೇ ಅಂತಿಮ ಪುರುಷಾರ್ಥ ಆಗಿದೆ ಅಥವಾ ಅಂತಿಮ ಸೇವೆ ಆಗಿದೆ. ನಮ್ಮ ಜೀವನದ ಲಾಸ್ಟ್ ಪುರುಷಾರ್ಥ ಅಥವಾ ಲಾಸ್ಟ್ ಸೇವೆ ಅಂದರೆ ವೃತ್ತಿಯ ಮೂಲಕ ವಾತಾವರಣವನ್ನು ಶಕ್ತಿಶಾಲಿಯಾಗಿ ಮಾಡುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.